ಹೆಣ ಬಿದ್ರೂ ಎಚ್ಚೆತ್ತುಕೊಳ್ಳದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಮನಂತೆ ಕಾಯ್ತಾ ಇದೆ ಅಂಬಲಪಾಡಿ ಜಂಕ್ಷನ್ ರಸ್ತೆ. ಕೊಂಚ ಎಡಬಿದ್ರು ಅಪಘಾತದ ಆಘಾತ. ಏನು ಸ್ವಾಮಿ, ರಸ್ತೆ ಯಾವಾಗ ರಿಪೇರಿ ಮಾಡ್ತೀರಿ? ನಾವೀಗ ಉಡುಪಿಯ ಅಂಬಲಪಾಡಿ ಜಂಕ್ಷನ್ ಅಲ್ಲಿ ಇದ್ದೇವೆ. ಈ ಕಡೆ ಹೋದ್ರೆ ಬ್ರಹ್ಮಗಿರಿ, ಈ ಕಡೆ ಹೋದ್ರೆ ಕಡೆಕಾರ್. ಇದೆರಡೂ ಊರನ್ನ ಸಂಪರ್ಕಿಸುವಂತ ಒಂದು ಜಂಕ್ಷನ್ ಏನಿದೆ ಅಂಬಲಪಾಡಿ ಜಂಕ್ಷನ್, ನಾವಿಲ್ಲಿದ್ದೇವೆ. ನಾನೀಗ ನಿಂತಿರೋ ಜಾಗ ಸುಮಾರು 1 ತಿಂಗಳ ಹಿಂದೆ ಇದೇ ಜಾಗದಲ್ಲಿ 38 ವರ್ಷದ ಯುವಕನೊಬ್ಬ ಲಾರಿ ಅಡಿಗೆ ಬಿದ್ದು ಅಪ್ಪಚ್ಚಿಯಾಗಿ ಬರ್ಬರವಾಗಿ ಸಾವನ್ನಪ್ಪಿದ್ದ. ಇದೇ ರೋಡಲ್ಲಿ. ಯಾಕಂದ್ರೆ ಇಲ್ಲಿ 2 ವೀಲರ್ಸ್ಗೆ ಹೋಗೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಲ್ಲಿ ಲಾರಿ ಹೋಗ್ತಾ ಇತ್ತು, ಇಲ್ಲಿ ಬೈಕ್ ಹೋಗ್ತಾ ಹೋಗ್ತಾ ಸ್ಕಿಡ್ ಆಗಿ ಬಿದ್ದಿದ್ದಾನೆ. ಬಿದ್ದು ಲಾರಿ ಅಡಿಗೆ ತಲೆ ತಾಗಿ ಜಜ್ಜಿ ಅಲ್ಲೇ ಸಾವನ್ನಪ್ಪಿದ್ದಾನೆ. ಇನ್ನು ನಮ್ ಕ್ಯಾಮ್ರಾಮನ್ ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಆಚೆ ಒಂದ್ ಸ್ವಲ್ಪ ಫೋಕಸ್ ಮಾಡಬೇಕು. ವರದಿಗಳ ಪ್ರಕಾರ ಹೇಳುತ್ತೆ 2026 ಮೇಯಲ್ಲಿ ಈ ಒಂದು ಮೇಲ್ಸೇತುವೆ ಸಂಪೂರ್ಣವಾಗುತ್ತೆ ಅಂತ. ಇಲ್ಲಿ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಅನ್ನೋ ಉದ್ದೇಶದಿಂದ ಟೆಂಡರ್ ಅನ್ನ ಕರೆದು ಈ ಒಂದು ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯನ್ನ ಆರಂಭ ಮಾಡಲಾಗಿತ್ತು. ವರದಿಗಳು ಹೇಳುತ್ತೆ 2026 ಮೇಯಲ್ಲಿ ಈ ಒಂದು ಕಾಮಗಾರಿ ಸಂಪೂರ್ಣವಾಗುತ್ತೆ ಅಂತ. ಅಪಘಾತ ಆಗುವುದನ್ನ ತಡೆಗಟ್ಟೋದಿಕ್ಕೆ ಈ ಒಂದು ಕಾಮಗಾರಿ ಆರಂಭ ಆಗಿದ್ದು. ಆದ್ರೆ ಈ ಕಾಮಗಾರಿ ಆರಂಭ ಆದಾಗಿನಿಂದ ಒಂದಾದ್ರ ಮೇಲೆ ಒಂದಂತೆ ಅಪಘಾತಗಳು ನಡೀತಾನೆ ಇದೆ. ಸುಮಾರು 10 ತಿಂಗಳ ಹಿಂದೆ ಇದೇ ರಸ್ತೆಯಲ್ಲಿ ಕೊಲ್ಲೂರಿಗೆ ಹೋಗುವಂತ ಒಂದು ಕುಟುಂಬ ಕಾರಲ್ಲಿ ಕೊಲ್ಲೂರಿಗೆ ಹೋಗ್ತಾ ಇದ್ರು. ಗುಂಡಿಗೆ ಬಿದ್ದು ತೀವ್ರವಾಗಿ ಗಾಯವಾಗಿತ್ತು. 5 ಜನಕ್ಕೆ ತೀವ್ರವಾಗಿ ಗಾಯ ಆಗಿತ್ತು. 23.5 ಕೋಟಿ ರೂಪಾಯಿಯ ಯೋಜನೆ ಇದು. 1.2 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ನಡೀತಾ ಇದೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ಇದು ಪ್ರಸಾದ್ ಸ್ವಲ್ಪ ಈ ಕಡೆ ತೋರಿಸ್ಬೇಕು ಕ್ಯಾಮ್ರಾ. ಇದು ಕಿರಿದಾದ ರಸ್ತೆ, ಇಲ್ಲಿ ವೆಹಿಕಲ್ಗಳು ಹೋಗ್ತಾ ಇದೆ. ಈ ಕಿರಿದಾದ ರಸ್ತೆಯಲ್ಲಿ ಇಲ್ಲೇ ಆತ ಬಿದ್ದು ಸಾವನ್ನಪ್ಪಿರುವಂತದ್ದು. ಇದೇ ಸ್ಪಾಟ್ ಅಲ್ಲಿ ನೀವು ನೋಡ್ತೀರಿ, ಇಲ್ಲೊಂದು ಎಡ್ಜ್ ಇದೆ. ಹೇಗ್ ಸಾಧ್ಯ ಆಗುತ್ತೆ ಸ್ವಾಮಿ? ಇಲ್ಲಿ ಒಂದು ಲಾರಿ ಹೋಗ್ತಿದ್ದಾಗ ಬೈಕ್ ಸ್ಕಿಡ್ ಆಗಿ ಬಿದ್ರೆ ಎಲ್ಲಿ ಬೀಳ್ತಾನೆ? ರಸ್ತೆಗೆ ಬೀಳ್ತಾನೆ ಅವನು. ಬಿದ್ದು ಅದ್ರ ಮೇಲೆ ಅವನ ಮೇಲೆ ಲಾರಿ ಹೋಗಿರೋದು. ಇಲ್ಲೊಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಇದೇನು ಉದ್ದೇಶ? ನಾನು ಅನ್ಕೊಂಡೆ ಇಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು ಅಂತ. ಆಮೇಲೆ ವಿಚಾರಿಸಿದಾಗ ಗೊತ್ತಾಯ್ತು ಇಲ್ಲಿ ಒಂದು ಗುಂಡಿ ಇದೆ. ಗುಂಡಿಯನ್ನ ಮುಚ್ಚಿದ್ದು ಹೇಗೆ? ಬ್ಯಾರಿಕೇಡ್ ಅಲ್ಲಿ. ಮತ್ತೆ ಯಾರಾದ್ರೂ 2 ವೀಲರ್ಸ್ ಬಂದು ಈ ಗುಂಡಿ ಒಳಗೆ ಬಿದ್ದು ಮತ್ತೆ ಸ್ಕಿಡ್ ಆಗಿ ಸಾವನ್ನಪ್ಪೋದು ಬೇಡ ಅಂತ ಈ ಗುಂಡಿಯನ್ನ ತಾತ್ಕಾಲಿಕವಾಗಿ ಬ್ಯಾರಿಕೇಡ್ ಅಲ್ಲಿ ಮುಚ್ಚಿದ್ದಾರೆ. ಎಂತ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ ಅಂದ್ರೆ, ಇಲ್ಲಿ ಆತ ಸಾವನ್ನಪ್ಪಿದ ಸಂದರ್ಭದಲ್ಲಿ NHAI ಮೇಲೆ FIR ಕೂಡ ದಾಖಲಾಗಿತ್ತು. ಆದ್ರೂ ಎಚ್ಚೆತ್ತುಕೊಂಡಿಲ್ಲ. ನಿಧಾನವಾಗಿ ಇಲ್ಲಿ ಕಾಮಗಾರಿ ನಡೀತಾ ಇದೆ. ಇದಕ್ಕೆಲ್ಲ ಯಾರು ಹೊಣೆ? ನಾವೆಲ್ಲ ಮಾತಾಡ್ಬೇಕಾಗಿರೋದು, ಧ್ವನಿ ಎತ್ತಬೇಕಾಗಿರೋದು ಇಂಥ ವಿಚಾರಕ್ಕೆ, ನಮ್ಮ ಮೂಲಭೂತ ಸೌಕರ್ಯಗಳ ಬಗ್ಗೆ. ಆದ್ರೆ ನಾವು ಇದೆಲ್ಲ ವಿಚಾರ ಬಂದಾಗ ಸುಮ್ನೆ ಬಾಯಿ ಮುಚ್ಚಿ ಕುತ್ಕೊಳ್ತೇವೆ. ಬೇಡದಕ್ಕೆಲ್ಲ ನಾವು ಧ್ವನಿ ಎತ್ತುತ್ತೇವೆ. ಒಂದು ಜೀವಕ್ಕೆ ಬೆಲೆ ಇಲ್ವಾ ಸ್ವಾಮಿ? ಒಬ್ಬ ಸಾವು, ಇವತ್ತು ಇನ್ನೊಬ್ಬ ಮಗ ಸಾವನ್ನಪ್ಪಿದ್ದಾನೆ, ನಾಳೆ ಇನ್ನೊಂದು ಸಾವು ಆಗ್ಬೋದು. ನಾವು ಸುಮ್ನೆ ಹೀಗೆ ಕಣ್ಮುಚ್ಚಿ ಕುಳಿತುಕೊಂಡ್ರೆ ಯಾರು ಪ್ರಶ್ನೆ ಮಾಡೋರು? ಇದನ್ನು ನಾವು ಮೀಡಿಯಾದಲ್ಲಿ ಕಿರ್ಚಾಡ್ತೇವೆ, ಮಾತಾಡ್ತೇವೆ, ನಮ್ಮನ್ನೇ ಟ್ರೋಲ್ ಮಾಡ್ತಾರೆ, ನಮ್ಮ ಬಗ್ಗೆನೇ ಕಮೆಂಟ್ ಹೊಡಿತಾರೆ. ಆದ್ರೆ ಇಂತಹ ಒಂದು ಬೇಜವಾಬ್ದಾರಿಯ ಪರಮಾವಧಿ ಇದು. ಈ ಒಂದು ಬೇಜವಾಬ್ದಾರಿ ಬಗ್ಗೆ ಮಾತಾಡೋರು ಯಾರು? ಸಾರ್ವಜನಿಕರು ಮಾತಾಡ್ಬೇಕು. ಎಷ್ಟು ಅಂತ ಸಹಿಸ್ಕೊಳ್ತಾರೆ, ಯಾಕೆ ಸಹಿಸ್ಕೊಳ್ತಾರೆ ನಮಗಂತೂ ಗೊತ್ತಿಲ್ಲ. ಇದು ಸದ್ಯಕ್ಕೆ ಅಂಬಲಪಾಡಿಯ ಜಂಕ್ಷನ್ ನಲ್ಲಿ ನಡೀತಾ ಇರುವಂತ ಒಂದು ಕಾಮಗಾರಿಯ ಒಂದು ಲುಕ್ ನೋಡಿ ಹೇಗ್ ನಡೀತಾ ಇದೆ ಅಂತ. ಸ್ವಲ್ಪ ಪಬ್ಲಿಕ್ ಅನ್ನ ನಾವು ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ನೋಡೋಣ. ಸರಿ, ಜಂಕ್ಷನ್ ರೋಡ್ ಸರಿಜಿ ಗುಂಡಿ ರೋಡ್ ಸರಿಜಿ ಬಂದಾಗ ಮುಲ್ಪ ಪೂರ ಏತ್ ಕಡೆ ಪೂರ ಪ್ಯಾಚ್ ವರ್ಕ್ ಪೂರ ಅಂಚೆನೆ ಉಂಡು. ಜಂಪು ಅವು ಪೋರೆಗಳ ಪೇಷಂಟ್ ನಾಗಲೆಲ್ಲ ಪೋರೆ ಆಪುಜಿ ಮುಲ್ಪ. ಕೆಲವು ಜನ ಪೇಷಂಟ್ ನಾಗ್ಲಿ ಪೂರ ಬಂದ್ಪೇರ ಐತ ಬಗ್ಗೆ ನೆಟ ಎಂಚಿನ ರಸ್ತೆ ಎಲ್ಲ ದಾತು ಹರಿಜಿ ತೂಪಿನಾಗ್ಲಿ ಇರ್ಲಕ್ಕೇರು ಅಪ್ಪ ಅಂಚೆನೆ ಪೂರ ಮಸ್ತ್ ಜನ ತೊಂದರೆ ಮುಲ್ಪ ಒಂಜಿ ಆಕ್ಸಿಡೆಂಟ್ ಲಾಂಡ್ ಗುರಿ ಇತ್ತಿನ ಅದಾಗ ಇಸ ಗುರಿ ಇಜ್ಜಿ ಅನ್ನ ಗುರಿ ಅಂತ ಮುಚ್ಚದೇರು ಗುರಿ ಇತ್ತಿನ ಆ ಗುರಿನ ಮುಚ್ಚಾದ ಜೇರು ನನ್ನ ಸಮಗಟ್ಟು ಅಂಚೆ ಅದು ಪೋರೆ ಬಾರಿ ಭಂಗ ಆಪುಂಡು. ಅವಾಗ ಮಸ್ತ್ ಜನ ಬಂದ್ಪೇರ ಈ ನಮ್ಮಿಂದ ಸಮಸ್ಯೆ ಈ ಸರಿ ತಾತು ಯಾಪಲಾತ ಅಂಚ ರೋಡ್ ಹಾಲಾತಜಿ ಬಂದು
ಅಂಚೆನೆ ಸರಿ ಆಪುನ್ ಮನೊಂದುಲ್ಲ ಏರ್ಲದಲ್ಲ ಸ್ಪಷ್ಟವಾದ ಐತ ಬಗ್ಗೆ ಡೇರ್ಲ ಮನೊಂದಿಜ್ಜೆ ಅಂಚೆನೆ ಪೋವೊಂದುಲ್ಲ ನಮ್ಮ ಐನತ್ತು ಅಂಚೆನೆ ಮಲ್ಪೆ ಅಂಚೆಂಜಿ ಮತ್ತೆ ಒಡೆಗ್ಲ ಪೋರೆಗೆ ಆವೊಂದುಜ್ಜಿ ಬಾರಿ ಭಂಗ ಆಪುಂಡು ಜನಕ್ಕಲಿಗೆಲ್ಲ ತೊಂದರೆ ಆಪುಂಡು ಒಂದು ಸುತ್ತು ಬರೋಡು 40 ರೂಪಾಯಿ ದಾಟಿಗೆ 100 ರೂಪಾಯಿ ಇಂಚ ಬಾಡಿಗೆ ಜನಕ್ಕಲ್ಲಿ ನೆರ್ಪೇರು ಎಂಕಲೆಲ್ಲ ನೆರ್ಪೇರು ಏನ ಮಾರ ಯಾಪ ಒಂದು ರೋಡ್ ಸರಿ ಆಪಿನ ಅಂಚಪುರ ಫ್ಲೈಓವರ್ನ ಕಾಮಗಾರಿ ವೇಗಮಿತಿಯಲ್ಲಿ ಆಗ್ತಾ ಇದ್ರೂ ಕೂಡ ಅಲ್ಲಿ ಜನ ಸಾಮಾನ್ಯರಿಗೆ ತಿರುಗಾಡಲಿಕ್ಕೆ ಬಹಳಷ್ಟು ಆತಂಕಗಳಾಗ್ತಾ ಇದೆ. ಯಾಕಂದರೆ ಸರ್ವಿಸ್ ರೋಡ್ ಈಗ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾರ್ಪಾಡಾಗಿರೋದ್ರಿಂದ ಅಲ್ಲಿ ವಿರುದ್ಧ ದಿಕ್ಕಿನಿಂದಲೂ ದ್ವಿಚಕ್ರ ವಾಹನದವರು ಬರದೇ ಉಪಾಯ ಇರುವುದಿಲ್ಲ. ಯಾಕಂದರೆ 1 ಕಿಲೋಮೀಟರ್ ದೂರ ಹೋಗಿ ತಿರುಗಿಸಿ ಬರುವಷ್ಟು ಸಮಯವೂ ಇರುವುದಿಲ್ಲ. ಕೆಲವೊಂದು ಸಮಯದಲ್ಲಿ ವಾಹನಗಳ ದಟ್ಟಣೆ ಕೂಡ ಬಹಳಷ್ಟು ಜಾಸ್ತಿ ಆಗ್ತದೆ. ಅದಕ್ಕೆ ಸರಿಯಾಗಿ ಸರ್ವಿಸ್ ರೋಡ್ಗಳು ಬಹಳಷ್ಟು ಜಖಂಗೊಂಡಿದೆ. ಆ ಜಖಂಗೊಂಡಿರುವುದರಿಂದ ಒಂದಷ್ಟು ರಸ್ತೆ ಬ್ಲಾಕ್ ಮತ್ತು ಆಕ್ಸಿಡೆಂಟ್ಗಳಿಗೆ ಕಾರಣ ಆಗ್ತದೆ. ಸಣ್ಣ ಪುಟ್ಟ ಅಪಘಾತಗಳು ಈಗಾಗಲೇ 100 ಆಗಿದೆ. ಜೊತೆಗೆ ಇತ್ತೀಚೆ ಒಂದು ಯುವತಿಯೊಬ್ಬಳು ರಾಂಗ್ ಸೈಡ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾರ್ನ ಕಂಟ್ರೋಲ್ ಮಾಡಿ ಯುವತಿಯನ್ನು ಬಚಾವ್ ಮಾಡಲಿಕ್ಕೆ ಹೋಗಿ ಕಾರು ಸಂಪೂರ್ಣ ಡ್ಯಾಮೇಜ್ ಆಗಿತ್ತು. ಯಾಕಂದರೆ ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಡಿ ಅಂತ ಹೇಳಲಿಕ್ಕೂ ಇಲ್ಲ. ಯಾಕಂದರೆ 50% ಜನ ವಿರುದ್ಧ ದಿಕ್ಕಿನಲ್ಲೇ ಹೋಗ್ತಾ ಇದ್ದಾರೆ. ಜೊತೆಗೆ ಅಂಬಲ್ಪಾಡಿಯ ಮೇನ್ ಜಂಕ್ಷನಲ್ಲಿ ಕೆಲವು ಹೊಂಡ ಇದೆ. ಜೊತೆಗೆ ಅಲ್ಲಿ ಒಂದು ಬ್ಯಾರಿಕೇಡ್ ಇಟ್ಟಿದ್ದಾರೆ. ಸುರಕ್ಷತಾ ದೃಷ್ಟಿಯಿಂದ ಇದನ್ನು ಇಲಾಖೆ ಮತ್ತು ಕಾಮಗಾರಿ ಮಾಡುವವರು ಒಟ್ಟಿಗೆ ವಿಮರ್ಶಿಸಿ ಯಾವ ರೀತಿಯ ಸಮಸ್ಯೆ ಪರಿಹಾರ ಮಾಡ್ಬೋದೆಂಬ ಒಂದು ತೀರ್ಮಾನವನ್ನು ಅಗತ್ಯವಾಗಿ ಪಡೆದುಕೊಳ್ಬೇಕು. ಯಾಕಂದರೆ ಇತ್ತೀಚೆ ಒಂದು ಅಲ್ಲಿ ಯುವಕನ ದುರ್ಮರಣ ಕೂಡ ಆಯಿತು. ಅಂತಹ ದುರ್ಮರಣ ಅಥವಾ ಘಟನೆಗಳು ಮುಂದಿನ ದಿನಗಳಲ್ಲಿ ಬಾರದ ಹಾಗೆ ಖಂಡಿತ ಅದಕ್ಕೊಂದು ಸರಿಯಾದ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲೇಬೇಕು. ಇನ್ನಾದ್ರೂ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಎಚ್ಚೆತ್ಕೊಳ್ಬೇಕು. ಈ ಗುಂಡಿಗಳಿಗೆಲ್ಲ ಒಂದು ತೇಪೆ ಹಚ್ಚುವ, ತಾತ್ಕಾಲಿಕವಾಗಿ ಆದರೂ ತೇಪೆ ಹಚ್ಚುವ ಕೆಲಸವನ್ನ ಮಾಡಲೇಬೇಕು.